Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಏನ್ ಬರ್ತಾ ಇದೆ ಅಪ್ಡೇಟು. ಫೈನಲ್ ಆಕ್ಷನ್ ಲಿಸ್ಟ್ ಈಸ್ ಹಿಯರ್. ಕಳ್ಬೋಗ್ಬಿಡ್ತೀರಾ ಗುರು, ಎಷ್ಟು ಸ್ಕ್ರೂಟಿನಿ ಆಗಿದೆ ಅಂತ ನೋಡ್ತು ಅಂತಂದರೆ ಆಕ್ಷನ್ಗೆ ರಿಜಿಸ್ಟರ್ ಆಗಿದ್ದೆ ಎಷ್ಟು ಜನ, ಆಕ್ಷನಲ್ಲಿ ಇರೋವಂಥದ್ದೇ ಎಷ್ಟು ಜನ ಅಂತಂದರೆ ಆಕ್ಷನ್ಗೆ ರಿಜಿಸ್ಟರ್ ಆಗಿರೋದು 1390 ಜನ ಆಕ್ಷನ್ಗೆ ರಿಜಿಸ್ಟರ್ ಆಗಿದ್ರು. ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದ್ರು, ಅಲ್ಲಿ ಮೇಲ್ಮೇಲೆ ಸ್ಕ್ರೂಟಿನಿ ಆಗಿಬಿಟ್ಟು 1390 ಮೆಂಬರ್ಸು ಅಂತ ಅನೌನ್ಸ್ಮೆಂಟ್ ಬಂದಿತ್ತು. ಸೊ ಇದರಲ್ಲಿ ಇವಾಗ ಫುಲ್ ಸ್ಕ್ರೂಟಿನಿ ಆಗಿಬಿಟ್ಟು ಉಳಿದಿರುವಂಥ ಜನ ಆಕ್ಷನಲ್ಲಿ ಇರೋವಂಥ ಅಫಿಷಿಯಲ್ ಎಷ್ಟು ಜನ ಅಂತಂದರೆ 350 ಜನ. 1390 ಜನದಲ್ಲಿ 350 ಜನ ಮಾತ್ರ ಆಕ್ಷನ್ಗೆ. 1000 ಜನ ಸ್ಕ್ರೂಟಿನಿ ಆಗೋಗ್ಬಿಟ್ಟಿದ್ರೆ, ಇಲ್ಲಿ 1000 ಜನ ತೆಗೆದಾಕ್ಬಿಟ್ಟಿದ್ದಾರೆ. ಅಂದರೆ ಫ್ರಾಂಚೈಸ್ಗಳು ಸೆಲೆಕ್ಟ್ ಮಾಡಿಕೊಟ್ಟಿರುವಂಥವ್ರು 1390 ಜನದಲ್ಲಿ ಟಿಕ್ ಮಾರ್ಕ್ ಹಾಕಿರುವಂಥವ್ರು ಜಸ್ಟ್ 350 ಜನ. ಈ ಒಂದು ಮಿನಿ ಆಕ್ಷನ್ದು ಅಫಿಷಿಯಲ್ ಅಪ್ಡೇಟು ಕೂಡ ಬಂದಿದೆ. ಆಕ್ಷನ್ನು ನಡೆಯುತ್ತೆ 16ನೇ ತಾರೀಕು 2:30 ಸ್ಟಾರ್ಟ್ ಆಗುತ್ತೆ ಆಕ್ಷನ್ ಅಂತ. ಮಧ್ಯಾಹ್ನ 2:30 ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಂಡ್ ಬ್ರಾಡ್ಕಾಸ್ಟ್ ವಿಚಾರಕ್ಕೆ ಬಂತು ಅಂದರೆ ಸ್ಟಾರಲ್ಲಿ ಇದು ಬ್ರಾಡ್ಕಾಸ್ಟ್ ಆಗುತ್ತೆ, ಜಿಯೋ ಹಾಟ್ಸ್ಟಾರ್ ಕೂಡ ಇದು ಬ್ರಾಡ್ಕಾಸ್ಟ್ ಆಗುತ್ತೆ. ಸೊ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ, 2:30 ಆಚೆಗೆ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಉಳಿದಿರುವಂಥ ಸ್ಲಾಟ್ಗಳು ಎಷ್ಟು ಅಂದರೆ ಆಕ್ಷನಲ್ಲಿ 77 ಸ್ಲಾಟು. 77 ಸ್ಲಾಟಲ್ಲಿ 31 ಸ್ಲಾಟು ಓವರ್ಸೀಸ್ ಪ್ಲೇಯರ್ದು. ಅಂದರೆ ಇವ್ರನ್ನ ತಗೊಳ್ಳೇಬೇಕು, 31 ಸ್ಲಾಟು ಅಷ್ಟೇ 77 ಸ್ಲಾಟಲ್ಲಿ. ಅಂದರೆ ಹೌದು, ಮೆಜಾರಿಟಿ ಇಂಡಿಯನ್ಸ್ದೇ ಇರ್ಬೋದು, ಬಟ್ ಓವರ್ಸೀಸ್ ಪ್ಲೇಯರ್ಗಳನ್ನೇ ಹೆವಿ ಅಮೌಂಟ್ಗೆ ಈ ಸೀಸನು ಹೋಗೋದು. ಸೊ ಓವರ್ ಆಲ್ ನೋಡ್ತು ಅಂತಂದರೆ ಕ್ಯಾಪ್ಟ್ ಇಂಡಿಯನ್ ಪ್ಲೇಯರ್ಸ್ ಬಂದು 16 ಜನ ಮಾತ್ರ. ಈ 350 ಜನದಲ್ಲಿ 16 ಜನ ಮಾತ್ರ ಕ್ಯಾಪ್ಟ್ ಇಂಡಿಯನ್ ಪ್ಲೇಯರ್ಸು. ಕ್ಯಾಪ್ಟ್ ಓವರ್ಸೀಸ್ ಬಂದ್ಬಿಟ್ಟು 96 ಜನ. ಏನು ಕ್ಯಾಪ್ಟ್ ಇಂಡಿಯನ್ಸ್ 16 ಜನ ಇದ್ದಾರೆ ಅಂದರೆ ಅವ್ರಿಗೆ ಡಿಮ್ಯಾಂಡ್ ಇರಬೇಕಲ್ವಾ ಅಂತ ಕೇಳಿದ್ರೆ, ಹೌದು ಡಿಮ್ಯಾಂಡ್ ಇದ್ದೇ ಇರುತ್ತಿಲ್ಲ ಅಂತಲ್ಲ, 16 ಜನ ಮಾತ್ರ. ಬಟ್ ಓವರ್ಸೀಸ್ ಪ್ಲೇಯರ್ ಎಷ್ಟಿದ್ದಾರೆ ನೋಡಿ, ಆಪ್ಷನ್ಸು ಅಷ್ಟೇ ಇರುತ್ತೆ. 96 ಜನ ಓವರ್ಸೀಸ್ ಪ್ಲೇಯರ್ಗಳು, ಜೊತೆಗೆ ಅವರೇ ಜಾಸ್ತಿ ಅಮೌಂಟ್ಗೆ ಹೋಗುವಂಥದ್ದು. ನಮ್ಮ ಕ್ಯಾಪ್ಟ್ ಇಂಡಿಯನ್ ಪ್ಲೇಯರ್ಸ್ಗಳು ಕಮ್ಮಿ ಜನ ಇದ್ದಾರೆ. ಆ್ಯಂಡ್ ಅವರು ಸ್ವಲ್ಪ ಲಿಮಿಟೆಡ್ ಆಗಿ ಹೋಗ್ತಾರೆ. ಅಂದರೆ ಉಮೇಶ್ ಯಾದವ್ ಅಂಥವ್ರು ಇಂಥವರೆಲ್ಲ ಇದ್ದಾರೆ. ಇವರು ಎಲ್ಲ ಏನಿಲ್ಲ, ಪುಡಾಂಗ್ ಪ್ಲೇಯರ್ಸ್ಗಳೇನಿಲ್ಲ 16 ಜನದಲ್ಲೂ ಕೂಡ. ಆ್ಯಂಡ್ ಅನ್ಕ್ಯಾಪ್ಟ್ ಇಂಡಿಯನ್ ಪ್ಲೇಯರ್ಸ್ ಅಂತ ಬಂದಾಗ 224 ಜನ ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ. ಸೊ ಮೆಜಾರಿಟಿ ಇವರನ್ನೇ ಇರೋದು. ಆ್ಯಂಡ್ ಅನ್ಕ್ಯಾಪ್ಡ್ ಓವರ್ಸೀಸ್ ಪ್ಲೇಯರ್ ಅಂತ ಬಂದಾಗ 14 ಜನ ಅನ್ಕ್ಯಾಪ್ಡ್ ಓವರ್ಸೀಸ್ ಪ್ಲೇಯರ್ ಇದ್ದಾರೆ. ಓವರ್ ಆಲ್ 350 ಜನ ಆಯಿತು ಅಂತಂದರೆ 2 ಕೋಟಿ ಬೇಸ್ ಪ್ರೈಸ್ಗೆ ರಿಜಿಸ್ಟರ್ ಆಗಿರುವಂಥವ್ರು 40 ಜನ. 1.50 ಕೋಟಿಗೆ ಅಂದರೆ 1.5 ಕೋಟಿಗೆ ರಿಜಿಸ್ಟರ್ ಆಗಿರುವಂಥವ್ರು 9 ಜನ. 1.25 CR ಬೇಸ್ ಪ್ರೈಸ್ಗೆ 1.25 ಕೋಟಿಗೆ ರಿಜಿಸ್ಟರ್ ಆಗಿರುವಂಥವ್ರು 4 ಜನ. 1 ಕೋಟಿ ಬೇಸ್ ಪ್ರೈಸ್ಗೆ ರಿಜಿಸ್ಟರ್ ಆಗಿರೋರು 17 ಜನ. 75 ಲಕ್ಷ ಬೇಸ್ ಪ್ರೈಸ್ಗೆ ರಿಜಿಸ್ಟರ್ ಆಗಿರೋರು 42 ಜನ. 50 ಲಕ್ಷ ಬೇಸ್ ಪ್ರೈಸ್ಗೆ ರಿಜಿಸ್ಟರ್ ಆಗಿರೋರು 4 ಜನ. 40 ಲಕ್ಷ ಬೇಸ್ ಪ್ರೈಸ್ಗೆ ರಿಜಿಸ್ಟರ್ ಆಗಿರೋರು 7 ಜನ. 30 ಲಕ್ಷ ಬೇಸ್ ಪ್ರೈಸ್ಗೆ ರಿಜಿಸ್ಟರ್ ಆಗಿರೋರು 227 ಜನ. ಅಂದರೆ ಈ 30 ಲಕ್ಷ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಜೂನಿಯರ್ ಪ್ಲೇಯರ್ಸ್ಗಳು, ಇವಾಗ ಬಂದಿರುವಂಥ ಬಡಿಂಗ್ ಪ್ಲೇಯರ್ಸ್ಗಳು ರಿಜಿಸ್ಟರ್ ಆಗಿರ್ತಾರೆ, ಇಂಡಿಯನ್ ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳು. ಸೊ ಓವರ್ ಆಲ್ 350 ಜನ ಲಿಸ್ಟು ಡಿಸ್ಪ್ಲೇ ಮಾಡಿದ್ವಿ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನಾನು ಈ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪಟ್ಟನಂಗೆ ಹೋಗಿ ಕ್ಲಿಕ್ ಮಾಡಿ ಲಿಂಕ್ ಓಪನ್ ಮಾಡಿ ನೋಡ್ಕೊಳ್ಳಿ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ, ಯಾರ್ಯಾರು ನಿಮ್ಮ ಲಿಸ್ಟಲ್ಲಿ ಇಲ್ಲ ಅಂತ, ಅಂದರೆ ಅಂದ್ಕೊಂಡಿರೋ ಲಿಸ್ಟಲ್ಲಿ ಇಲ್ಲ ಅಂತ. ಸೊ 350 ಜನನ ಇವಾಗ ಪಟ್ಟಣ ಹಿಂಗೆ ಹಾಕೋಕ್ಕಾಗಲ್ಲ, ಒಳ್ಳೆ ಮೈಕ್ರೋ ಜೆರಾಕ್ಸ್ ಥರ ಕಾಣಿಸ್ತಾ ಇರುತ್ತೆ ನಾನು ಹಾಕ್ತಾ ಇರೋವಂಥದ್ದು. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಡೀಟೇಲಾಗಿ ನೋಡ್ಕೊಳ್ಳಿ ಯಾರ್ಯಾರು ಯಾವ ಬೇಸ್ ಪ್ರೈಸಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ. ಸೊ ಇದಿಷ್ಟು ಬರ್ತಾ ಇರೋಂಥ ಅಫಿಷಿಯಲ್ ಅಪ್ಡೇಟ್. ನಾನು ಅಂದ್ಕೊಂಡಿರಲಿಲ್ಲ ಒಂದು 400 ಜನರು ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ನಮಗೆ ಅಪ್ಡೇಟ್ ಬಂದಿದೆ ಹೆಂಗೆ ಅಂದರೆ 1500 ಜನ ರಿಜಿಸ್ಟರ್ ಆಗಿದ್ದಾರೆ ಅಂತ. ಅದರಲ್ಲಿ ಇವ್ರು ಕನ್ಫರ್ಮ್ ಮಾಡಿದ್ದು 1390 ಅಂತ. ಅದರಲ್ಲಿ 350 ಜನ ಮಾತ್ರ ಅಂತ ಅಂದರೆ 1000ಕ್ಕಿಂತ ಜಾಸ್ತಿ ಸ್ಕ್ರೂಟಿನಿ ಅಂತಂದರೆ ಇನ್ನೇನು ಮಿನಿ ಆಕ್ಷನ್ ಆಗಿರೋದ್ರಿಂದ ಮಾಡಲೇಬೇಕು, ಟೈಮ್ ಇರೋದಿಲ್ಲ. 2:30 ಆಚೆಗೆ ಸ್ಟಾರ್ಟ್ ಆಗುತ್ತೆ ಆಕ್ಷನ್. 2 ದಿನದ ಆಕ್ಷನ್ ಅಂತಂದರೆ ಆವಾಗಲೇ 700 ಜನ ಇಟ್ಟಿರ್ತಾರೆ. ಹಬ್ಬ ಅಂದರೂ 650ರಿಂದ 700 ಜನ ಇಟ್ಟಿರ್ತಾರೆ 2 ದಿನದ ಆಕ್ಷನ್ಗೆ. ಸೊ ನೋಡೋಣ ಆಕ್ಷನ್ ಹೆಂಗೆ ನಡೆಯುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.